ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ರಿಷೀಸ್ ವರ್ಲ್ಡ್. ಇವತ್ತಿನ ಅಡಿಗೆ ಎಗ್ ಬಟರ್ ಮಸಾಲ ಮಾಡುವ ವಿಧಾನ. ಬೇಕಾಗುವ ಸಾಮಗ್ರಿಗಳ ಮೊದಲು ಮಿಕ್ಸರ್ ಜಾರಿಗೆ 4 ಟೊಮೆಟೊ, 10-15 ನೆನೆಸಿದ ಗೋಡಂಬಿ, 2 ಟೀ ಚಮಚ ಕೊತ್ತಂಬರಿ ದಂಟು, 1 ಟೀ ಚಮಚ ಚಿಲ್ಲಿ ಪೌಡರ್, 5-6 ಹಸಿಮೆಣಸಿನಕಾಯಿ, 10-15 ಜಜ್ಜಿದ ಬೆಳ್ಳುಳ್ಳಿ, 2 ಇಂಚು ಶುಂಠಿ, 1 ಟೀ ಚಮಚ ಜೀರಿಗೆ ಪುಡಿ, 1 ಟೀ ಚಮಚ ಧನಿಯಾ ಪುಡಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು. ಈಗ ಎಗ್ಗನ್ನು ಬಾಡಿಸ್ಕೋಬೇಕು. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ, 1 ಟೇಬಲ್ ಸ್ಪೂನು ಬೆಣ್ಣೆ. ಅದು ಚೆನ್ನಾಗಿ ಮೆಲ್ಟ್ ಆಗಬೇಕು, ಕರಗಲಿ. ಕರಿಗಾಗಿಂದ ಅದಕ್ಕೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಎಗ್ಗನ್ನು ನಡುವು ಸೀಳ್ರಿ. ಬೇಕಾದ್ರೆ ಇದ್ರ ಲಿಂಕು ನಿಮಗೆ ಬೇರೆ ಅಡುಗೆ ಒಳಗದ ತೋರಿಸ್ತೀವಿ. ಈಗ ಒಂದು 10 ಎಗ್ಗು ಚೆನ್ನಾಗಿ ಹಾಕಿ ಒಂದು 2 ನಿಮಿಷ ಬಾಡಿಸ್ಕೋಬೇಕು. ಈ ರೀತಿ ಎಗ್ಗು ನೀಟಾಗಿ ಬಾಡಿಸ್ಕೋಬೇಕು. ಆಮೇಲೆ ಒಂದು 2 ನಿಮಿಷ ಆದಮೇಲೆ ಅದಕ್ಕೆ ಒಂದು ಅರ್ಧ ಟೀ ಚಮಚ ಅರಿಶಿಣ, ಒಂದು ಅರ್ಧ ಟೀ ಚಮಚ ಉಪ್ಪು, ಒಂದು ಅರ್ಧ ಟೀ ಚಮಚ ಚಿಲ್ಲಿ ಪೌಡರ್ ಹಾಕಿ ಮತ್ತು ಒಂದು 30 ಸೆಕೆಂಡ್ ಬಾಡಿಸ್ಕೊಂಡು ತೆಗೆದ್ರೆ ಆಯಿತು. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋರಿ, 2 ಟೀ ಚಮಚ ಅಡಿಗೆ ಎಣ್ಣೆ, 2 ಟೀ ಚಮಚ ಬೆಣ್ಣೆ. ಯಾಕಂದ್ರೆ ನಾವು ಹೇಳೋದು ಬಟರ್ ಅಲ್ಲ, ಅದಕ್ಕೆ 2 ಚಂದಂಗ ಕರಗಲಿ. ಕರಗಿದ ಮೇಲೆ 1 ಟೀ ಚಮಚ ಜೀರಿಗೆ, ಅದನ್ನು ಬಾಡಿಸ್ಕೊಂಡಾಗಿಂದ ಒಂದು 2 ಇಂಚು ಚಕ್ಕಿ, 2 ಏಲಕ್ಕಿ, ಒಂದು 5-6 ಸೀಳಿದ ಹಸಿಮೆಣಸಿನಕಾಯಿ. ಅದೊಂದು 10-15 ಸೆಕೆಂಡ್ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ 10-12 ಜಜ್ಜಿದ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಕೆಂಪಗಾಗಬೇಕು. ಈಗ ಒಂದು 2 ಇಂಚು ಜಜ್ಜಿದ ಹಸಿ ಶುಂಠಿ, ಅವೆರಡು ನೀಟಾಗಿ ಬಾಡಿಸ್ಕೊಂಡಾದ್ಮೇಲೆ ಹಸಿ ವಾಸನೆ ಹೋಗಬೇಕಲ್ಲ, ಅದಕ್ಕೆ 3 ಸಣ್ಣಗೆ ಹೆಚ್ಚಿದ ಈರುಳ್ಳಿ. ಇವನ್ನ ಚಂದಾಗ ಹೊಂಬಣ್ಣ ಬರೋವರೆಗೂ, ಅಂದ್ರೆ ಕಂದ ಬಣ್ಣ ಬರೋವರೆಗೂ ಹುರ್ಕೋರಿ. ಈಗ ಉರಿ ಸಣ್ಣ ಮಾಡಿ ಒಂದು ಅರ್ಧ ಟೀ ಚಮಚ ಅರಿಶಿನ, ಒಂದು ಅರ್ಧ ಟೀ ಚಮಚ ಚಿಲ್ಲಿ ಪೌಡರು, ಸ್ವಲ್ಪ ಬಿಸಿನೀರು ಹಾಕೋಬೇಕು, ಒಂದು 1/4 ಬಟ್ಲು. ಯಾಕಂದ್ರೆ ಮಸಾಲೆ ಸುಡಬಾರ್ದಲ್ಲ. ಈಗ ರುಬ್ಬಿದ ಮಸಾಲೆ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 10-15 ನಿಮಿಷ ಚೆಂದಂಗೆ ಗಟ್ಟಿಯಾಗಕ್ಕೆ ಬಿಟ್ಬಿಡ್ಬೇಕು. ಈ ರೀತಿ ಬರಬೇಕು ನೋಡ್ರಿ. ಈಗ 1 ಟೀ ಚಮಚ ಸಕ್ಕರೆ, ಸ್ವಲ್ಪ ಶುದ್ಧಾನುಸಾರ ಉಪ್ಪು, ಕಸೂರಿ ಮೇಥಿ, ಒಂದು 2 ಟೀ ಚಮಚ ಬೆಣ್ಣೆ, ಹಾಕ್ಕೊಂಡು ಎಗ್ ಹಾಕೋಬೇಕು. ನೋಡಿದ್ರೆ ಬಾಯಾಗ ನೀರು ಬರಾಕತೈತಲ್ರಿ.
ಆಮೇಲೆ ಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ರೆ ಬಟರ್ ಎಗ್ ಮಸಾಲ ರೆಡಿ. ಈಗ ಜೀರಾ ರೈಸು ಭಾಳ ಕೆಲಸನೇ ಇಲ್ಲ, 1 ನಿಮಿಷದಾಗ ಆಗುವಂಥ ಚಟಪಟ. ಮೊದಲಿಗೆ ಬಾಣಲಿಗೆ 1-2 ಟೀ ಚಮಚ ಎಣ್ಣೆ ಬೆಣ್ಣೆ, ಆಮೇಲೆ ಜಾಸ್ತಿ ಜೀರಿಗೆ, ಯಾಕಂದರೆ ಹೆಸರು ಜೀರಾ ರೈಸ್ ಅಲ್ಲ. ಆಮೇಲೆ ಜಾಸ್ತಿ ಕರಿಬೇವು, 3-4 ಸಿಡಿದ ಹಸಿಮೆಣಸಿನ್ಕಾಯಿ, ಅದ್ರ ಮೇಲೆ ಶ್ರದ್ಧಾನುಸಾರ ಉಪ್ಪು, ಸ್ವಲ್ಪ ಗರಂ ಮಸಾಲ. ಈಗ ಮಾಡಿಟ್ಕೊಂಡಿರೋಂಥ ಅನ್ನನ ಕಲಸಿದ್ರೆ ರೆಸ್ಟೋರೆಂಟ್ ಸ್ಟೈಲ್ ಜೀರಾ ರೈಸ್ ರೆಡಿ ಆಗುತ್ತೆ. ಧನ್ಯವಾದ.